ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಬಿಡು ಚಂಪಾ, ಕೆಡ್ಸೋದಕ್ಕೆ ಯಾರಾದರೂ ನೋಡಿದರೆ ಕಾಯೋದಕ್ಕೆ ಒಬ್ಬ ಇದ್ದೇ ಇರ್ತಾನೆ. ನೋಡು ಚಂಪಾ, ಕೆಲವೊಂದು ಸಲ ನಾವು ಕುದುರೆ ಥರ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನಮ್ಮ ದಾರಿಲಿ ನಾವು ಹೋಯ್ತಿರ್ಬೇಕು. ಅದು ಬಿಟ್ಟು ಅಕ್ಕಪಕ್ಕ ಏನು ನಡೀತಿದೆ ಅಂತ ನಾವು ನೋಡೋಕೋದ್ರೆ ನಮ್ಮ ದಾರಿ ತಪ್ಪೋಯ್ತದೆ. ನೋಡು ಚಂಪಾ, ಆ ದೇವ್ರ ಮೇಲೆ ಭಾರ ಹಾಕಿ ನನ್ನ ಪ್ರಯತ್ನನ ನಾನು ಮಾಡ್ತಾ ಇದ್ದೀನಿ. ಫಲನೂ ನಾನು ಅವನಿಗೆ ಬಿಟ್ಬಿಡ್ತೀನಿ ಚಂಪಾ. ಸರಿ ಚಂಪಾ, ನನಗೆ ಕೆಲಸ ಇದೆ, ಆಮೇಲೆ ಫೋನ್ ಮಾಡ್ತೀನಿ ನಿನಗೆ ಅಂತ ಕಾಲ್ ಕಟ್ ಮಾಡ್ತಾಳೆ ವಿದ್ಯಾ. ಚೆಲುವೆ ಎಲ್ಲ ಅಡ್ಡ ನಿಂತ್ಕೊಂಡು ಕೇಳಿಸ್ಕೊತಿರ್ತಾನೆ. ವಿದ್ಯಾನ ಹತ್ರ ರತ್ನ, ಏನಾಯ್ತವ, ಗಾಬರಿಯಲ್ಲಿದೆಯಾ ಅಂತಾರೆ. ಅದೇ ಕಣವ ಅಂತ ಬಾಡೂಟದ ವಿಷಯನ ವಿದ್ಯಾ ಹೇಳ್ತಾಳೆ. ಅಯ್ಯೋ, ಅವ್ರು ಬಾಡೂಟ ಮಾಡಿದರೆ ನಮ್ಮ ಗತಿಯೇನೆ ಅಂತಾರೆ ರತ್ನ. ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ, ನಮ್ಮ ಪಾಡಿಗೆ ನಾವು ಮಾಡೋಣ ಅಂತಾಳೆ ವಿದ್ಯಾ. ಏನೇ ಬುದ್ಧಿ ಇಲ್ದಿದ್ದಂಗೆ ಮಾತಾಡ್ತಿದ್ಯಾ? ಅವ್ರ ಮನೆಗೆ ಬಾಡೂಟ ಮಾಡಿದರೆ ನಮ್ಮ ಮನೆಗೆ ಸಿಹಿ ಊಟ ಮಾಡೋಕ್ಕೆ ಯಾರೇ ಬರ್ತಾರೆ ಅಂತಾರೆ ಅಜ್ಜಿ. ಅದು ಅಲ್ಲದೇನೆ ಗೌಡ್ರ ಮನೆಯವರು ಪುಕ್ಸಟೆ ಬಾಡೂಟ ಹಾಕ್ತವ್ರೆ, ನಾವು ಮಾಡ್ತಿರೋದು ಮುಯ್ಯೂಟ ಅಂತಾರೆ ರತ್ನ. ನೀನು ಹೇಳ್ತಿರೋದು ನಿಜ ಕಣೆ ರತ್ನ, ಅಲ್ಲಿ ಬಾಡೂಟ ಮಾಡಿದರೆ ಇಲ್ಲಿ ಮುಯ್ಯೂಟಕ್ಕೆ ದುಡ್ಡು ಕೊಡೋಕ್ಕಾಯ್ತದೆ ಅಂತ ಇಲ್ಲಿ ಯಾರೂ ಬರೋಕ್ಕಿಲ್ಲ ಅಂತಾರೆ ಅಜ್ಜಿ. ಹ್ಞೂ ಅತ್ತಿಗೆಮ್ಮ, ಬಾಡೂಟ ಅಂದರೆ ಮೈಯೆಲ್ಲ ಬಾಯಾಗಿರ್ತದೆ, ಮೈಲಿಗಟ್ಟಲೆ ಹೋಯ್ತಾರೆ ಅಂದಮೇಲೆ ಇಲ್ಲಿ ಬರ್ತಾರೆಯೇ ಅಂತಾನೆ ಕ್ವಾಟ್ಲಿ. ಈಗ ನಾವೇನು ಮಾಡಬೇಕು ಅಂತೀಯಾ ಅಂತಾಳೆ ವಿದ್ಯಾ. ನಾವು ಮುಯ್ಯೂಟನ ನಿಲ್ಲಿಸ್ಬಿಡೋಣ ವಿದ್ಯಾ. ಒಂದು ಕೆಲಸ ಮಾಡೋಣ, ತಂದಿರೋ ಸಾಮಾನನ್ನೆಲ್ಲ ಅಂಗಡಿಗೆ ಕೊಟ್ಟು ಈ ತರಕಾರಿನೆಲ್ಲ ಅಮೃತವರ ಸಂತೆಯಲ್ಲಿ ಅರ್ಧ ರೇಟ್ಗೆ ಮಾರಿದ್ರೂ ಪರವಾಗಿಲ್ಲ, ಅಡುಗೆ ಮಾಡಿ ಹಾಳು ಮಾಡೋದು ಬೇಡ ಅಂತಾರೆ ರತ್ನ. ಚಿಕ್ಕ ಅಲೆಗೆ ಹೆದರ್ಕೊಂಡು ಸಮುದ್ರಕ್ಕೆ ಇಳಿದೇ ಇರೋಕೆ ಆಗ್ತದ ಅಂತ ನೀನೇ ಹೇಳ್ತಿದ್ದೆ ತಾನೇ ಅವ್ವ, ಅದ ಮರ್ತೋಯ್ತೆ ಅಂತಾಳೆ ವಿದ್ಯಾ. ಏನೇ ನಿನ್ನ ಮಾತಿನ ಅರ್ಥ ಅಂತಾರೆ ರತ್ನ. ಅಮ್ಮ, ಮುಂದೆ ನಾವು ಎದುರಿಸ್ಬೇಕಾಗಿರೋದು ಶಾನೆ ದೊಡ್ಡದಾಗದೆ, ಅಂಥದ್ರಲ್ಲಿ ಈಟಕ್ಕೆ ಭಯಪಟ್ಕೊಂಡ್ರೆ ಹೆಂಗೆ ಹೇಳವ್ವ? ಯಾರು ಏನೇ ಹೇಳಿದ್ರು ನಾಳೆಗೆ ಮೈ ಊಟನ ನಿಲ್ಲಿಸೋ ಮಾತೇ ಇಲ್ಲ. ಹೆಜ್ಜೆ ಇಟ್ಟಾಗಿದೆ, ಅದರಿಂದ ಹಿಂದೆ ಬರೋಕ್ಕೆ ನನ್ನ ಕೈಲಿ ಆಗೋಕ್ಕಿಲ್ಲ ಕಣವ ಅಂತಾಳೆ ವಿದ್ಯಾ. ಅದು ಹಂಗಲ್ಲ ವಿದ್ಯಾ ಅಂತಾರೆ ರತ್ನ. ಅಮ್ಮ, ನನಗೆ ಫೀಸ್ ಕೊಟ್ಟೋಕ್ಕೆ ಟೈಮ್ ಇರೋದು ಸೋಮವಾರ ಬೆಳಿಗ್ಗೆ 11 ಗಂಟೆವರೆಗೆ ಅಷ್ಟೇಯ. ಆ ಫೀಸ್ಗೋಸ್ಕರನೇ ಈ ಊಟದ ವ್ಯವಸ್ಥೆ ಮಾಡಿರೋದು. ಅಂದಮೇಲೆ ಫೀಸ್ ದುಡ್ಡನ್ನು ಯಾರು ಕೊಟ್ಟಾರೆ ಹೇಳವ? ಅದಕ್ಕೆ ಏನಾಗುತ್ತೋ ಆಗಲಿ, ನಾಳೆಗೆ ಮೈಯೂಟ ಮಾಡೇ ಮಾಡೋಣ. ಈಗ ಬೇರೆ ಚಿಂತೆ ಬಿಟ್ಟು ಎಲ್ಲರೂ ಕೆಲಸ ನೋಡ್ಕೊಳ್ಳಿ ಅಂತಾಳೆ ವಿದ್ಯಾ. ಈಚೆ ವಿದ್ಯಾ ದೇವ್ರ ಹತ್ರ ಬಂದು ಕೈ ಮುಗಿದು, ಇದು ನನ್ನ ಜೀವನದಲ್ಲೇ ದೊಡ್ಡ ಅಗ್ನಿ ಪರೀಕ್ಷೆ ಅಂತವ, ನನಗೆ ಸಂದಾಗ ಗೊತ್ತು. ಅದಕ್ಕೆ ನಿನ್ನ ನಂಬಿ ಈ ಮುಯ್ಯೂಟನ ಮಾಡ್ಕೊಂಡವ್ನಿ. ಆದರೆ ಕೆಲವೊಬ್ಬರು ನನ್ನ ಮೇಲಿರೋ ದ್ವೇಷಕ್ಕೆ ನಿನ್ನ ಹೆಸರಲ್ಲಿ ಬಾಡೂಟ ಹಾಕೋಕ್ಕೆ ನಿಂತವ್ರೆ ಅಂದರೆ ಒಳ್ಳೆಯದಾಗೋ ದಾರಿನಲ್ಲಿ ಕತ್ತಲಾಗವ್ರೆ, ಸಂತೋಷನ ಅದರಲ್ಲಿ ಕಂಡ್ಕೊಳ್ಳೋಕ್ಕೆ ಹೊಂಟವ್ರೆ. ದೇವರೇ ಅವರು ಅಡ್ಡಿಪಡಿಸ್ತಾರೆ ಅಂತ ನನಗೇನು ಹೆದರಿಕೆ ಇಲ್ಲ. ಏನೇ ಆದ್ರೂ ನೀನು ನನ್ನ ಕೈ ಬಿಡೋಕ್ಕಿಲ್ಲ ಅನ್ನೋ ನಂಬಿಕೆ ಅದೇ. ನಾನು ಹಿಡಿದಿರೋ ಈ ಒಳ್ಳೆ ಕೆಲಸ ಅರ್ಧದಲ್ಲೇ ನಿಲ್ಲಬಾರ್ದು. ಇದಕ್ಕೆ ಅಡ್ಡಿಪಡಿಸೋ ಮನಸ್ಸಂತೂ ಬದಲಾಗೋಕ್ಕಿಲ್ಲ. ಅದಕ್ಕೆ ಅವ್ರು ಯಾವ ಅಡೆತಡೆನೂ ನನ್ನ ದಾರಿಗೆ ತಾಗದೇ ಇರೋ ಥರ ಮಾಡು. ಕಾಲೇಜು ಫೀಸಿಗೋಸ್ಕರ ಶುರುವಾಗಿದ್ದ ಈ ಕಾರ್ಯಕ್ರಮ ನಿನ್ನ ಆಶೀರ್ವಾದದಿಂದ ಮುಕ್ತಾಯ ಆಗಬೇಕು. ನನ್ನ ಮುಂದಿನ ಗುರಿಗೆ ಜನರು ನನಗೆ ಸಹಾಯ ಮಾಡೋ ಥರ ಮಾಡು. ನಿನ್ನನ್ನೇ ನಂಬಿದ್ದೀನಿ, ನನ್ನ ಕೈ ಬಿಡಬೇಡ ಅಂತಾಳೆ ವಿದ್ಯಾ. ಈಚೆ ಅಜ್ಜಿ ಶಿವರಾಮೇಗೌಡರು ಮತ್ತು ಮನೆಯವರೆಲ್ಲ ಕಾರಲ್ಲಿ ಬರ್ತಾ ಇರುವಾಗ ಸಾವಿತ್ರಿ, ಭದ್ರ 1 ನಿಮಿಷ ನಿಲ್ಲಿಸು ಅಂತಾಳೆ. ಕಾರ್ ಯಾಕೆ ನಿಲ್ಲಿಸಿದ್ರು ಅಂತಾರೆ ಅಜ್ಜಿ. ಯಾಕೆ ಸಾವಿತ್ರಿ, ಏನಾಯಿತು ಅಂತಾರೆ ಶಿವರಾಮೇಗೌಡರು. ಅಣ್ಣ, ಅಲ್ಲಿ ನೋಡು ಪೋಸ್ಟರು ಅಂತಾಳೆ ಸಾವಿತ್ರಿ. ಆಗ ಎಲ್ಲರೂ ವಿದ್ಯಾನ ಪೋಸ್ಟರನ್ನು ನೋಡ್ತಾರೆ. ಅವ್ವ, ಅಲ್ಲಿ ನಿಂತಿರೋ ಪೋಸ್ಟ್ ನೋಡೋಕೆ ಕಾರ್ ನಿಲ್ಸವ್ರು ಕಣವ ಅಂತಾಳೆ ಚಿತ್ರ. ನೋಡುವಂಥ ಪೋಸ್ಟರ್ ಏನೇ ಇದೆ ಅಂತಾರೆ ಈಶ್ವರಿ. ಅಲ್ಲಿ ನೋಡವ ಅಂತಾಳೆ ಚಿತ್ರ. ಆಗ ವಿದ್ಯನ್ ಪೋಸ್ಟರ್ನ ನೋಡ್ತಾರೆ. ಆ 3 ಅಡಿ ಮೈಯೂಟ ನಡೆಸ್ತವಳೆ, ಅದಕ್ಕೆ ಊಟ ಮಾಡಿ ಮುಯ್ ಮಾಡಿ ಅಂತ ಪೋಸ್ಟರ್ ಅಂಟಿಸವಳೆ. ನೋಡು ಅಂತಾಳೆ ಚಿತ್ರ. ನಾವು ಹರಕೆ ಊಟ ಹಾಕಿಸ್ತೀವಿ ಅಲ್ವೇ, ಅದಕ್ಕೆ ಬೇಕು ಅಂತಲೇ ಜಿದ್ದಿಗೆ ಬಿದ್ದು ಮುಯ್ಯೂಟ ಹಾಕಿಸ್ತವಳೆ ಮಾವ ಅಂತಾಳೆ ವಿನಂತಿ. ಇದು ಪೈಪೋಟಿಯಿಂದ ಮಾಡ್ತಿರೋದಲ್ಲ, ನಾವು ಮಾಡ್ತಾ ಇರೋದನ್ನು ಸಹಿಸ್ಕೊಳ್ಳೋಕ್ಕಾಗದೆ ನಮ್ಮ ಗೌರವ ಹಾಳು ಮಾಡಬೇಕು ಅಂತ ಮಾಡ್ತಾ ಇರೋದಣ್ಣ ಅಂತಾಳೆ ಸಾವಿತ್ರಿ. ಅದರಲ್ಲೂ ಮುಯ್ಯೂಟ ಅನ್ನೋ ಹೆಸರಲ್ಲಿ 5-10 ರೂಪಾಯಿಗೆಲ್ಲ ಭಿಕ್ಷೆ ಬಿಡ್ತಿದ್ದಾಗ ಬರೋ ಜನ ಸೊಸೆಗೆ ಕಾಲೇಜಿಗೆ ಫೀಸ್ ಕೊಟ್ಟೋಕ್ಕೆ ದುಡ್ಡು ಕೊಡದೆ ಬಾಡೂಟ ಮಾಡ್ತಾರೆ ನೋಡು ಅಂತ ಮಾತಾಡಿಕೊಂಡು ಅವನ ಬಗ್ಗೆ ಹೊಟ್ಟೆ ಉರಿ ಪಟ್ಕೊಂಡು ನಿನ್ನ ಗೌರವಕ್ಕೆ ಮಸಿ ಬಳಿಬೇಕು ಅಂತ ಅಲ್ವಾ? ನಾನು ಯಾರ ಸೊಸೆ ಅನ್ನೋ ಜ್ಞಾನ ಆದರೂ ಬೇಡವಾ ಮಾವ ಅವಳಿಗೆ ಅಂತಾಳೆ ವಿನಂತಿ. ನಮ್ಮ ಹಟ್ಟಿ ಬಿಟ್ಟು ಕಳಿಸ್ದಾಗಲೇ ಸೊಸೆ ಅನ್ನೋ ಸಂಬಂಧಕ್ಕೆ ಎಳ್ಳು ನೀರು ಬಿಟ್ಟಾಯಿತು, ಇನ್ನು ಸೊಸೆ ಅನ್ನೋ ಮಾತು ಬೇಡ ಅಂತಾರೆ ಶಿವರಾಮೇಗೌಡರು. ಅಲ್ಲಣ್ಣ, ಅವಳು ನಮ್ಮ ವಿರುದ್ಧವಾಗಿ ಇಷ್ಟೆಲ್ಲ ಮಾಡ್ತಿದ್ರು ನೀನೇನು ಮಾಡ್ತಾನೆ ಇಲ್ಲ ಅಂತಾಳೆ ಸಾವಿತ್ರಿ. ಬೇಡದೇ ಇರೋ ವಿಚಾರಕ್ಕೆ ಮೂಗು ತೋರಿಸ್ಕೊಂಡು ಹೋದರೆ ಹೋಗೋದು ನಮ್ಮ ಗೌರವನೇ. ನಾವಿಲ್ಲಿಗೆ ಬಂದಿರೋದು ಹರಕೆ ತೀರಿಸಿ ಬಂದಿರೋ 10 ಜನಕ್ಕೆ ಊಟ ಹಾಕೋದಕ್ಕೆ. ಬಂದು ಕೆಲಸ ನೋಡಿ ನಡೀರಿ. ಲೇ ಭದ್ರ, ನಡೀಲ ಅಂತಾರೆ ಶಿವರಾಮೇಗೌಡರು. ಎಲ್ಲರೂ ಗುಡಿ ಹತ್ರ ಬಂದು ಇಳಿತಾರೆ. ಈಚೆ ರತ್ನ
ಅಡುಗೆ ಮಾಡ್ತಾ ಇದ್ದವರು ಅವರನ್ನೆಲ್ಲ ನೋಡಿ ವಿದ್ಯಾ ಗೌಡ್ರು ಮನೆಯವರೆಲ್ಲ ಬಂದರು ಕಣವ ಅಂತಾರೆ. ವಿದ್ಯಾ ಆ ಕಡೆ ನೋಡಿ ಮತ್ತೆ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾಳೆ. ಆಗ ಗೌಡ್ರು ಮನೆಯವರೆಲ್ಲ ಅಲ್ಲೇ ಆಚೆ ಹೋಗ್ತಾ ಇರುವಾಗ ಸಾವಿತ್ರಿ ಅಣ್ಣ ಅಲ್ಲಿ ನೋಡೋಣ ಅಂತ ವಿದ್ಯಾನ ತೋರಿಸ್ತಾಳೆ. ವಿದ್ಯಾರತ್ನ ಎಲ್ಲರೂ ಅವರನ್ನು ನೋಡ್ತಾರೆ. ಈ ಮುಯ್ಯೂಟ ಮಾಡೋಕ್ಕೆ ಬೇರೆ ಜಾಗನೇ ಸಿಕ್ಕಿಲ್ಲ ಅನ್ಸುತ್ತೆ ಹಾಳಾದವಳಿಗೆ ಅಂತಾಳೆ ಸಾವಿತ್ರಿ ಸಂಬಂಧ ಇಲ್ದಿರೋ ವಿಷಯಕ್ಕೆ ತಲೆ ಕೆಡಿಸ್ಕೋಬಾರ್ದು ಅಂತ ಹೇಳಿದರೆ ಅರ್ಥ ಆಗಕ್ಕಿಲ್ವೇ? ನಾವಿಲ್ಲಿಗೆ ಬಂದಿರೋದು ಏನಕ್ಕೆ? ಭಕ್ತಿಯಿಂದ ದೇವ್ರ ಸೇವೆ ಮಾಡೋದಕ್ಕೆ. ಅದ್ರ ಬಗ್ಗೆ ಚಿಂತೆ ಮಾಡಿ. ಅದು ಬಿಟ್ಟು ಅವ್ರು ಬಂದರೆ ಇವ್ರು ಬಂದರೆ ಅವ್ರು ಯಾಕೆ ಬಂದರೆ ಇವ್ರು ಯಾಕೆ ಬಂದವ್ರೆ ಅಂತ ನೋಡೋದಲ್ಲ. ಗೋವಿಂದ ಅದು ಕ್ವಾಟ್ಲೆ ಅಲ್ವೇ, ಅವನು ಯಾಕೆ ಅಲ್ಲಿ ಹೋಗಿದ್ದಾನೆ ಅಂತಾರೆ ಶಿವರಾಮಗೌಡರು. ಬರೀ ಅಲ್ಲಿ ಹೋಗಿಲ್ಲಣ್ಣ, ಅದರ ಉಸ್ತುವಾರಿನೇ ಅವನದ್ದು. ಬರ್ತಾ ಪೋಸ್ಟ್ ನೋಡಿದ್ವಲ್ವಾ, ಅದ್ರ ಕೈ ಚಳಕ ಎಲ್ಲ ಇವನದ್ದೇ ಅಂತಾಳೆ ಸಾವಿತ್ರಿ. ಪಕ್ಷ ಬದಲಾಯಿಸಿ ಬಿಟ್ಟವನೇ ಮಾವ ಅಂತಾಳೆ ವಿನಂತಿ. ಒಟ್ಟಿನಲ್ಲಿ ಹಟ್ಟಿ ಬಿಟ್ಟು ಹೋಗಿರೋರೆಲ್ಲ ಒಟ್ಟಾಗಿ ಸೇರಿಕೊಂಡು ನಿನ್ನ ಮರ್ಯಾದೆ ಕಳಿಬೇಕು ಅಂತ ಇಂಥ ಕೆಲಸ ಮಾಡ್ತಾರೆ ಅಂತಾಳೆ ಸಾವಿತ್ರಿ. ಯಾರು ಏನು ಬೇಕಿದ್ರೂ ಮಾಡ್ಕೊಂಡು ಹೋಗಲಿ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋಣ ನಡೀರಿ ಅಂತಾರೆ ಶಿವರಾಮೇಗೌಡರು. ಎಲ್ಲರೂ ದೇವ್ರ ಮುಂದೆ ಬಂದು ಕೈ ಮುಗಿತಾರೆ. ದೇವರೇ, ನನ್ನನ್ನು ದೊಡ್ಡದೊಂದು ಗಂಡಾಂತರದಿಂದ ಪಾರು ಮಾಡಿ ಪುನರ್ಜನ್ಮ ಕೊಟ್ಟಿದ್ಯಾ, ಹೀಗೆ ನಮ್ಮ ಹಟ್ಟಿಗೆ ಕಾವಲಾಗಿದ್ದುಕೊಂಡು ನಮ್ಮನ್ನೆಲ್ಲ ಕಾಪಾಡಪ್ಪ ಅಂತ ಶಿವರಾಮೇಗೌಡರು ಬೇಡ್ಕೊಂಡು ಗೋವಿಂದ ಹೊರಡೋಣ್ವೇ ಅಂತಾರೆ. ಆಗ ನಮಸ್ಕಾರ ಗೌಡ್ರೆ ಅಂತ ಹಾಡ್ಕೊಯ್ಯೋರು ಬರ್ತಾರೆ. ದೇವ್ರ ದಯೆಯಿಂದ ಆರಾಮಾಗಿದ್ದೀನಿ, ಬನ್ನಿ ಹೊರಡೋಣ ಅಂತಾರೆ ಶಿವರಾಮೇಗೌಡರು. ಈಚೆ ರತ್ನ ವಿದ್ಯಾ ಹೋಗಿ ನೆಂಟ್ರ ಅವರನ್ನೆಲ್ಲ ಕರ್ಕೊಂಡು ಬರ್ತೀನಿ ಅಂತಾರೆ. ಅವ್ರು ಬಂದಿರೋದು ಅವ್ರ ಮನೆ ಪೂಜೆಗೆ, ಅಂಥದ್ರಲ್ಲಿ ನೀನು ಹೋಗಿ ಕರೆದ್ರೆ ಸಂದಾಕಿಲ್ಲ. ಶಾನೆ ಕಾಮೆ ಇದೆ, ಕ್ಯಾಮೆ ನೋಡು ಅಂತಾಳೆ ವಿದ್ಯಾ. ಈಚೆ ಶಿವರಾಮೇಗೌಡರು ಗೋವಿಂದ ಬಂತೆ ನಾಡು ಅಂತಾರೆ. ಇನ್ನೂ ಇಲ್ಲಣ್ಣ, ಇನ್ನು ಸ್ವಲ್ಪ ಹೊತ್ತಲ್ಲಿ ಬರುತ್ತಂತ ಸಾವಿತ್ರಿ ಹೇಳವಳೆ ಅಂತಾರೆ ಗೋವಿಂದ. ಈಗಲೇ ಟೈಮ್ ಆಯಿತು, ಇರಲಿ ಬಿಡು ಅಂತಾರೆ ಶಿವರಾಮೇಗೌಡ್ರ. ಅವ್ವ ಏನವ್ವ ಇಷ್ಟೊತ್ತಾದರೂ ಆಡೇ ಬರಲಿಲ್ಲ ಅಂತಾಳೆ ವಿನಂತಿ. ಹೇಳಿದ್ದೀನಿ ಕಣೆ ಬರ್ತದಿರು ಅಂತಾಳೆ ಸಾವಿತ್ರಿ. ಆಗ ವಿದ್ಯಾನ್ ನೋಡಿ ವಿನಂತಿ, ಬಾರೆ ಆ 3 ಅಡಿ ಹತ್ರ ಹೋಗಿ ಚೆನ್ನಾಗಿ ಹೊಟ್ಟೆ ಉರಿಸ್ಬಿಟ್ಟು ಬರೋಣ ಅಂತಾಳೆ ಸಾವಿತ್ರಿ. ಮಾವಯ್ಯನಿಗೇನಾದರೂ ಗೊತ್ತಾದರೆ ಅಂತಾಳೆ ವಿನಂತಿ. ಅಣ್ಣನ ಗಮನ ಬೇರೆ ಎಲ್ಲೋ ಇದೆ, ಅದಕ್ಕೆ ಕರಿತಾ ಇರೋದು, ಬಾರೆ ಅಂತ ವಿದ್ಯಾ ಹತ್ರ ಬಂದು ಏಯ್ ಅಂತಾಳೆ ಸಾವಿತ್ರಿ. ವಿದ್ಯಾ ತಿರುಗಿ ನೋಡ್ತಾಳೆ. ಏನಮ್ಮ ಡಾಕ್ಟ್ರು ವಿದ್ಯಾ ಏನೋ ಮಾಡ್ತಿದ್ದಂಗದೆ ಅಂತಾಳೆ ಸಾವಿತ್ರಿ. ಅಯ್ಯೋ ನಿನಗೆ ಗೊತ್ತಿಲ್ಲೇನವ್ವ, ಪಾಪ ಡಾಕ್ಟ್ರು ಆಗೋಕ್ಕೆ ಫೀಸ್ ಕಟ್ಟಬೇಕಲ್ಲ, ಅದಕ್ಕೇನೆ ಮುಯ್ಯೂಟ ಮಾಡಿಸ್ತಾವಳೆ. ಮುಯ್ಯೂಟ ಅಂತಾಳೆ ವಿನಂತಿ. ಏನೂ ಮುಯ್ಯೂಟವೇ, ಅದ್ರ ಬದಲು ಭಿಕ್ಷೆ ಬೇಡಿದ್ರೇ ಆಯ್ತಾ ಇರಲಿಲ್ವಾ ಅಂತಾಳೆ ಸಾವಿತ್ರಿ. ಅಯ್ಯೋ ಇದು ಒಂಥರ ಭಿಕ್ಷೆನೇ ತಾನೇ ಅಂತಾಳೆ ವಿನಂತಿ. ಇಬ್ಬರು ನಗ್ತಾರೆ. ಅಲ್ಲಿ ಹೋಗಿ ಭಿಕ್ಷೆ ಬೇಡಿದಿದ್ರೆ ಒಸಿ ಪುಡಿಗಾಸಾದರೂ ಸಿಗೋದು. ಈಗ ನಾವು ಬಾಡೂಟ ಮಾಡೋದ್ರಿಂದ ಒಂದು ನರಪಿಳ್ಳೆನೂ ಈ ಕಡೆ ಬರಾಕಿಲ್ಲ, ನಯ ಪೈಸೆನೂ ಹುಟ್ಟಾಕಿಲ್ಲ, ನೋಡ್ತಾ ಇರು ಅಂತಾಳೆ ಸಾವಿತ್ರಿ. ಅಲ್ಲ ಮಂತ್ರಿಗಳ ಸೊಸೆ ಅಂತ ಅನ್ಸ್ಕೊಂಡು ಈ ಥರ ಭಿಕ್ಷೆ ಬಿಡೋಕ್ಕೆ ನಿನಗೆ ನಾಚಿಕೆ ಆಗೋಕ್ಕಿಲ್ವೇ? ಎಲ್ಲೋಯ್ತು ನಿನ್ನ ಸ್ವಾಭಿಮಾನ ಅಂತಾಳೆ ವಿನಂತಿ. ಆಗ ವಿದ್ಯೆ ಜೋರಾಗಿ ನಗ್ತಾಳೆ. ಯಾಕೆ ನಗ್ತಿದ್ಯಾ ಅಂತಾಳೆ ವಿನಂತಿ. ನನಗೆ ಸ್ವಾಭಿಮಾನ ಇರೋದಕ್ಕೆ ಈ ಕೆಲಸ ಮಾಡ್ತಿದ್ದೀನಿ, ಬೇರೆಯವ್ರಂಗೆ ಹೋಗಿ ನೀವು ಇಲ್ಲದೆ ಬದುಕೋಕೆ ಆಗೋಕ್ಕಿಲ್ಲ ಅಂತ ಭಿಕ್ಷೆ ಬೇಡಿ ಜಾಗ ಮಾಡ್ಕೊಂಡಿಲ್ಲ ನಾನು. ನನ್ನ ಕೈಯಾರೆ ಊಟ ಹಾಕಿ ನಿಮ್ಮ ಕೈಲಾದ ಸಹಾಯ ಮಾಡಿ ಅಂತ ಗರ್ವದಿಂದ ಕೇಳ್ಕೊತಿದ್ದೀನಿ, ಅದು ನನ್ನ ಓದಿಗೋಸ್ಕರ ಅಂತಾಳೆ ವಿದ್ಯಾ. ಗಂಜಿಗೆ ಗತಿ ಇಲ್ದವನು ನಂಜಿ ಸಂಘ ಮಾಡಿದ್ನಂತೆ, ಹಾಗೆ ಬೇಡ್ತಾ ಇರೋದೇ ಭಿಕ್ಷೆ ಆದ್ರೂ ಈ ದೌಲತ್ತಿಗೇನು ಕಡಿಮೆ ಇಲ್ಲ ಅಂತಾಳೆ ಸಾವಿತ್ರಿ. ಜೊತೆಗೆ ಹುಟ್ಟಿದ್ದೀನಿ ಅಂತ ಒಂದೇ ಒಂದು ಕಾರಣಕ್ಕೆ ಸೋಂಬೇರಿಗಳ ಥರ ಕೂತ್ಕೊಂಡು ತಿಂದು ಕೊಬ್ಬು ಬೆಳೆಸ್ಕೊಂಡು ಒಂಚೂರು ನಿಯತ್ತಿಲ್ಲದೆ ಉಂಡು ಮನೆಗೆ ದ್ರೋಹ ಮಾಡೋಕ್ಕಿಂತ ಭಿಕ್ಷೆ ಬೇಡೋದೇ ಎಷ್ಟೋ ಮೇಲು ಅಂತಾಳೆ ವಿದ್ಯಾ. ಏನೇ ಹೇಳ್ತಿದ್ಯಾ ನೀನು? ಇಂಡೈರೆಕ್ಟಾಗಿ ನಾವು ಭಿಕ್ಷುಕರು ಅಂತಿದ್ಯಾ ಅಂತಾಳೆ ವಿನಂತಿ. ಇಲ್ಲ ನಾನು ಡೈರೆಕ್ಟಾಗೇ ಹೇಳ್ತಿದ್ದೀನಿ ಅಂತಾಳೆ ವಿದ್ಯಾ. ಅಯ್ಯೋ ನಿನ್ನ ನಮ್ಮನೆ ಭಿಕ್ಷುಕರು ಅಂತೀಯೇನೆ ಅಂತ ಹೊಡೆಯೋಕ್ಕೆ ಸಾವಿತ್ರಿ ಕೈ ಎತ್ತಿದಾಗ ಅವಳ ಕೈನ ವಿದ್ಯೆ ಹಿಡ್ಕೋತಾಳೆ. ಅಯ್ಯೋ ನೋವ್ತಿದೆ ಬಿಡೇ ಕೈನ ಅಂತಾಳೆ ಸಾವಿತ್ರಿ. ವಿದ್ಯಾ ಕೈನ ಬಿಡ್ತಾಳೆ. ನನ್ನ ಕೈ ಹಿಡ್ಕೊಳ್ಳೋಕೆ ಎಷ್ಟೇ ಧೈರ್ಯ ಬಂದುಬಿಡ್ತೇನೆ ನಿನಗೆ ಅಂತಾಳೆ ಸಾವಿತ್ರಿ. ನನ್ನ ಧೈರ್ಯದ ಬಗ್ಗೆ ನನಗಿಂತ ಸಂದಾಗಿ ನಿಮಗೆ ಗೊತ್ತು, ತಿರುಗಿ ಹೊಡಿದೆ ಕೈ ಹಿಡ್ಕೊಂಡಿದ್ದಕ್ಕೆ ಸಂತೋಷ ಪಡಿ ಅಂತಾಳೆ ವಿದ್ಯಾ. ಏನು ನನಗೆ ಹೊಡಿತೀನಿ ಅಂತಿದ್ಯಾ ಅಂತಾಳೆ ಸಾವಿತ್ರಿ. ಮತ್ತು ನೀವು ಹೊಡೆದ್ರೆ ಹೊಡೆಸ್ಕೊಳ್ಳೋಕ್ಕೆ ನಿಮ್ಮ ಮುಂದೆ ನಿಂತಿರೋದು ಹಳೆ ವಿದ್ಯಾ ಅಲ್ಲ. ಸುಮ್ಮನೆ ನನ್ನ ಕೆಣಕಿ ನಿಮ್ಮ ಮರ್ವಾದೆನ ಕಳ್ಕೊಬೇಡಿ, ಹೋಗಿ ನಿಮ್ಮ ಕ್ಯಾಮೆ ಏನದೇ ನೋಡ್ಕೊ ಹೋಗಿ ಅಂತಾಳೆ ವಿದ್ಯಾ. ಏನೇ ಹೇಳಿದೆ ನೀನು ಅಂತ ವಿನಂತಿ ಬಂದು ಹೊಡೆಯೋಕ್ಕೆ ಕೈ ಮುಂದೆ ಮಾಡ್ತಾಳೆ. ಆಗ ವಿದ್ಯಾ ಅವಳ ಕೈನ ತಿರುಗಿಸಿ ಹಿಂದೆ ಮಾಡಿ ಹಿಡ್ಕೋತಾಳೆ. ಬಿಡೇ ನನ್ನ ಕೈನ ಅಂತಾಳೆ ವಿನಂತಿ. ಆಗ ವಿದ್ಯಾ ಅವಳ ಕೆನ್ನೆಗೆ ಒಂದು ಬಾರಿಸಿ ಇಷ್ಟಕ್ಕೆ ಅರ್ಥ ಮಾಡಿಕೊಂಡು ಇಲ್ಲಿಂದ ಹೋದರೆ ಸ್ವಲ್ಪನಾದರೂ ಮರ್ಯಾದೆ ಇರ್ತದೆ, ಇಲ್ಲ ಅಂದರೆ ಪರಿಣಾಮ ನೆಟ್ಟಾಗಿರೋಕ್ಕಿಲ್ಲ. ಈಗ ಕೊಟ್ಟಿದ್ದು ಇಲ್ಲಿ ಗಂಟ ಏನೇನು ಮಾಡಿದ್ಯಲ್ಲ, ಅದಕ್ಕೆ ಇದು ಬರೀ ಶ್ಯಾಂಪಲ್, ಇದಕ್ಕೆ
ಎಚ್ಚೆತ್ಕೊಂಡ್ರೆ ಒಳ್ಳೆಯದು, ಇಲ್ಲ ಅಂದರೆ ಛೀ ಅಂತ ಹೋಗ್ತಾಳೆ ವಿದ್ಯಾ. ಅವ್ವ ನೋಡಿದ್ಯೇನವ್ವ, ಅವಳು ನನ್ನ ಕೆನ್ನೆಗೆ ಹೊಡೆದ್ಬಿಟ್ಟು ಹೋದ್ಲು ಅಂತಾಳೆ ವಿನಂತಿ. ಅವಳು ನಿನ್ನ ಕೆನ್ನೆಗೆ ಹೊಡೆದಿದ್ದಾಳಲ್ವಾ, ಇವತ್ತು ಬಾಡೂಟ ಮಾಡಿ ಅವಳ ಜೀವನಕ್ಕೆ ಹೆಂಗೆ ಹೊಡಿತೀನಿ ನೋಡ್ತಿರು, ಸಾಯೋ ತನಕ ಈ ಸಾವಿತ್ರನ ನೆನ್ಪಿಟ್ಕೋಬೇಕು ಅಂತಾಳೆ ಸಾವಿತ್ರಿ. ಈಚೆ ಅಣ್ಣ ಚಿಕ್ಕಪ್ಪ ಬಂದರು ಅಂತಾರೆ ಗೋವಿಂದ. ಬನ್ನಿ ಚಿಕ್ಕಪ್ಪ, ಚೆನ್ನಾಗಿದ್ದೀಯೇನಪ್ಪ ಅಂತಾರೆ ಶಿವರಾಮೇಗೌಡರು. ಹ್ಞೂ ಶಿವರಾಮ, ಹುಷಾರಾಗಿದ್ಯಾ ಅಂತಾರೆ ಚಿಕ್ಕಪ್ಪ. ಹುಷಾರಾಗಿದ್ದೀವಿ ಅಂತಾರೆ ಶಿವರಾಮೇಗೌಡರು. ಹೊತ್ತಾಗಿಲ್ವಾ, ಇಷ್ಟೊತ್ತಾದರೂ ಆಡು ಬಂದಿಲ್ಲ ಅಂತಾರೆ ಚಿಕ್ಕಪ್ಪ. ಇನ್ನೇನು ಬರ್ತದೆ ಅಂತ ಹೇಳ್ತಾವ್ರೆ ಅಂತಾರೆ ಶಿವರಾಮೇಗೌಡರು. ಆಗ ಆಡು ಬರುತ್ತೆ. ಆಹಾ ಆಹಾ, ನನ್ನ ಆಡು ಬಂದಾಯಿತು, ಬಲಿ ಕೊಡೋದು, ಈ ಆಡಾದ್ರೂ ಹಾಳಾಗೋದು ಮಾತ್ರ ಆ 3 ಅಡಿ ಬದುಕು ಅಂತ ಸಾವಿತ್ರಿ ಯೋಚನೆ ಮಾಡ್ತಾಳೆ. ಆಡು ಬಂದಾಯ್ತಲ್ಲ, ಎಲ್ಲ ಸಿದ್ಧ ಮಾಡ್ಕೊಳ್ಳಿ, ಪೂಜೆ ಮಾಡಿ ಆಡನ್ನು ಒಪ್ಪಿಸೋಣ ಅಂತಾರೆ ಗೋವಿಂದ. ಬನ್ನಿ ಚಿಕ್ಕಪ್ಪ ಅಂತಾರೆ ಶಿವರಾಮೇಗೌಡರ. ಎಲ್ಲರೂ ಹೋಗ್ತಾರೆ. ಆಗ ಅಲ್ಲಿ ಮೀನಾ, ಚಂಪಾ, ಮೋನ, ಚಂಪಾ, ಅಜ್ಜಿ, ವಿದ್ಯಾ ಕೆಲಸ ಮಾಡೋದನ್ನು ನೋಡ್ತಾ ನಿಂತಿರ್ತಾರೆ. ಅತ್ತೆ ಪಾಪ ಅವಳ ಪರಿಸ್ಥಿತಿ ನೋಡಿ ಹೊಟ್ಟೆಲಿ ಮಗನ ಮಾಡ್ಕೊಂಡು ಈ ಸುಡೋ ಬಿಸಿಲಲ್ಲಿ ಉರಿಯೋ ಬೆಂಕಿ ಮುಂದೆ ಕೂತ್ಕೊಂಡು ಅವಳು ಪಡೋ ಕಷ್ಟ ನೋಡಿದರೆ ನನಗೆ ಹೊಟ್ಟೆ ಉರಿತಿದೆ ಕಣೆ. ಅದರಲ್ಲೂ ಬಾಡೂಟನ ಇವಳು ಬೇರೆ ಇಲ್ಲೇ ಮಾಡ್ಕೊಂಡವಳೆ. ಇದರಿಂದ ಜನ ಮುಯ್ಯೂಟಕ್ಕೆ ಹೋಗ್ತಾರೋ ಇಲ್ವೋ ಒಂದೂ ಗೊತ್ತಾಗ್ತಿಲ್ಲ ಅಂತಾರೆ ಅಜ್ಜಿ. ಅಮ್ಮಮ್ಮ, ವಿದ್ಯಾಕ್ಕಂಗೆ ಇದು ಇರೋ ಒಳ್ಳೆ ಮನಸ್ಸಿಗೆ ದೇವ್ರು ಒಳ್ಳೆಯದೇ ಮಾಡ್ತಾನೆ ಅಂತಾಳೆ ಚಂಪಾ. ಮೋನ, ಒಂದು ವೇಳೆ ಜನ ಅಲ್ಲಿ ಊಟಕ್ಕೆ ಹೋಗದೇ ಇದ್ದರೆ ಕಾಲೇಜಿಗೆ ಬೇಕಾಗಿರೋ ಹಣನ ನಾವೇ ಕೊಟ್ಬಿಡೋಣ ಅಂತಾರೆ ಅಜ್ಜಿ. ಅವಳು ಶಾನೆ ಸ್ವಾಭಿಮಾನಿ, ಕೊಟ್ಟರೆ ಅವಳು ಇಸ್ಕೋತಾಳೆ, ಏನಾದರೂ ಸಹಾಯ ಬೇಕಿದ್ರೆ ನಮ್ಮನ್ನೇ ಕೇಳ್ತಿದ್ಲು ಅಂತಾರೆ ಮೋನ. ಒಳ್ಳೆಯವರಿಗೆ, ಸ್ವಾಭಿಮಾನಿಗಳಿಗೆ ಬಹು ಕಷ್ಟ ಬರುವುದಂತೆ, ಒಟ್ಟಿನಲ್ಲಿ ದೇವರು ಅವಳು ಕೈ ಬಿಡದೇ ಇದ್ದರೆ ಸಾಕು ಅಂತಾರೆ ಅಜ್ಜಿ. ಈಚೆ ವಿದ್ಯಾ, ಸರು ಎಲ್ಲ ಹೆಚ್ಚಾಗಿದ್ದರೆ ತಗೊಂಡೋಗಿ ಒಳಗಡೆ ಮಡಗ್ಬಿಡು ಅಂತ ಹೇಳುವಾಗ ಬಿಸಿ ಪಾತ್ರೆನ ಮುಟ್ಟಿ ಅಂತ ಕೂಗ್ತಾಳೆ, ಕೈ ನೋವಿಸ್ಕೋತಾಳೆ. ವಿದ್ಯಾ, ಭದ್ರ ಅವಳನ್ನೇ ನೋಡ್ತಾನೆ. ಈಚೆ ಕುರಿ ಕಡಿಯೋರು, ಇದೇನಪ್ಪ ತಲೆ ಒದರುತ್ತಾ ಇಲ್ಲ, ನಿಯಮ ನಿಷ್ಠೆಯಿಂದ ವ್ರತ ಮಾಡಿದ್ಯಾ ತಾನೇ ಅಂತಾರೆ ಕೇಳ್ತಾರೆ. ಸಾವಿತ್ರಿ, ನೀನು ಹರಕೆ ಮಾಡ್ಕೊಂಡಿದ್ದು ದಿಟ್ಟವೋ ಸುಳ್ಳೋ ಅಂತಾರೆ ಶಿವರಾಮೇಗೌಡರು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.